ಪ್ರಪಂಚ ಪರ್ಯಟನೆ ಹೋರಾಟ ಹೋರಾಟ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಎಲ್ಲಿಗೂ ನಾವು ಉಂಡಿಗೂ ನಾವು ಉಂಡಿಗೂ ನಾವು ವಿವೇಕಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರೀಯದ ಮುಖ್ಯಮಂತ್ರಿಗೆ ನೆಲದ ಮಡಿಲಲ್ಲಿ ಕನಸನ್ನು ಬಿತ್ತುವ ಬೆವರ ಹನಿಯಲಿ ಬದುಕನು ಕಟ್ಟುವ ಅನ್ನದ ಬೆಳಕನ್ನು ಲೋಕಕ್ಕೆ ನೀಡುವ ರೈತನ ಶ್ರಮವೇ ದೇಶದ ಸಂಪತ್ತು. ಬೆಟ್ಟದ ಇಳಿಜಾರಲಿ ಮೋಡಗಳು ತೇಲುವ ಹೊಲದ ಅಂಚಿನಲ್ಲಿ ಹಕ್ಕಿಗಳು ಹಾಡುವ ಮಣ್ಣಿನ ಸುಗಂಧದಿ ಮನವು ಅರಳುವ ರೈತನ ಹೆಜ್ಜೆಯಲ್ಲಿ ನಾಡು ಬೆಳೆಯುವ ಬಿಸಿಲಿನ ಬಾಣಗಳ ಎದೆಯಲಿ ತಾಳುವ ಮಳೆಯ ಹನಿಗಳಲ್ಲಿ ಆಶೆಯನ್ನು ಕಾಣುವ ಕಷ್ಟದ ಕಲ್ಲುಗಳ ದಾರಿಯನ್ನು ಸವೆಸುವ ನಗುವಿನ ಬೆಳಕಲ್ಲಿ ಬದುಕನು ಕಟ್ಟುವ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಡಿ.ಕೆ. ಶಿವಕುಮಾರ್ಗೆ ನಮ್ಮ ಭೂಮಿ ರೈತರ ಹೋರಾಟಕ್ಕೆ ರೈತರ ಸರ್ಕಾರಕ್ಕೆ ಭೂತಾಯಿಯ ಮಡಿಲಲ್ಲಿ ಬೆಳೆಗಳ ನಲಿವು ಹಸಿರಿನ ಹೊದಿಕೆಯಲ್ಲಿ ಜೀವದ ಚೆಲುವು ಕೈಗಳ ಶ್ರಮದಲ್ಲಿ ಮೂಡುವ ಫಲವು ನಾಡಿನ ನೆಮ್ಮದಿಯ ಅಮೂಲ್ಯ ನಿಧಿಯು ಬೆವರಿನ ಮುತ್ತುಗಳ ಸರಗಳ ನೇಯುವ ಕನಸುಗಳ ಬೆಳಕನ್ನು ಹೊಲದಲ್ಲಿ ಬಿತ್ತುವ ಅನ್ನದಾತನೆಂದು ಜಗವೆಲ್ಲ ಹೊಗಳುವ ರೈತನ ಮಹಿಮೆಯನ್ನು ಯಾರು ತೂಗುವ ಅಲ್ಲಿಯವರೆಗೆ ಹೋರಾಟ ಸರ್ಕಾರಕ್ಕೆ ಸರ್ಕಾರ ಸರ್ಕಾರಕ್ಕೆ ಸರ್ಕಾರ ಕಾನೂನಕ್ಕೆ ಕಾನೂನು ಕಾನೂನಕ್ಕೆ ಕಾನೂನು ಬಿಡೋದಿಲ್ಲ 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 ನಮ್ಮ ಭೂಮಿ ನಮ್ಮ ಭೂಮಿ ಜೈ ಜವಾನ್ ಜೈ ಜವಾನ್ ದಿಗ್ಗಜ ಸರ್ಕಾರಕ್ಕೆ ದಿಗ್ಗಜ ಸರ್ಕಾರಕ್ಕೆ ಈ ದಿಗ್ಗಜ ಸರ್ಕಾರಕ್ಕೆ ದಿಗ್ಗಜ ಸರ್ಕಾರಕ್ಕೆ
ಉಳಿಸಿದರು ನಂಬಿಕೆ ಸಾಯದು, ಭೂಮಿಯ ಉಸಿರಾಗಿ ಜೀವವು ಹರಿಯುವುದು, ರೈತನ ಪರಿಶ್ರಮದಿ ಜಗವೆಲ್ಲ ಉಳಿಯುವುದು, ಮಣ್ಣಿನ ಕಣಕಣದಲ್ಲಿ ದೇವರ ದರ್ಶನ, ಉಳುಮೆಯ ಪ್ರತಿ ಹೆಜ್ಜೆಯಲ್ಲಿ ಜೀವನ ಪಾಠ, ಶ್ರಮದಲ್ಲಿ ಅರಳುವುದು ಸತ್ಯದ ಸೌಂದರ್ಯ, ರೈತನ ಬದುಕೆ ಭಾರತದ ಐಶ್ವರ್ಯ. ರೈತ ಮಹಿಳೆಗೆ ಏನೇ ಬರಲಿ ಏನೇ ಬರಲಿ ನೆಲದ ಮಡಿಲಲ್ಲಿ ಕನಸನ್ನು ಬಿತ್ತುವ, ಬೆವರ ಹನಿಯಲಿ ಬದುಕನು ಕಟ್ಟುವ, ಅನ್ನದ ಬೆಳಕನ್ನು ಲೋಕಕ್ಕೆ ನೀಡುವ, ರೈತನ ಶ್ರಮವೇ ದೇಶದ ಸಂಪತ್ತು, ಬೆಟ್ಟದ ಇಳಿಜಾರಲಿ ಮೋಡಗಳು ತೇಲುವ, ಹೊಲದ ಅಂಚಿನಲ್ಲಿ ಹಕ್ಕಿಗಳು ಹಾಡುವ, ಮಣ್ಣಿನ ಸುಗಂಧದಿ ಮನವು ಅರಳುವ, ರೈತನ ಹೆಜ್ಜೆಯಲ್ಲಿ ನಾಡು ಬೆಳೆಯುವ, ಬಿಸಿಲಿನ ಬಾಣಗಳ ಎದೆಯಲಿ ತಾಳುವ, ಮಳೆಯ ಹನಿಗಳಲ್ಲಿ ಆಶೆಯನ್ನು ಕಾಣುವ, ಕಷ್ಟದ ಕಲ್ಲುಗಳ ದಾರಿಯನ್ನು ಸವೆಸುವ, ನಗುವಿನ ಬೆಳಕಲ್ಲಿ ಬದುಕನು ಕಟ್ಟುವ. ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಗದಗ, ರಾಯಚೂರು ಹಲವಾರು ಜಿಲ್ಲೆಗಳ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಒಂದು ರೈತರಿಗೆ, ಈ ಭಾಗದ ರೈತರಿಗೆ ಒಂದು ಬೆಂಬಲವನ್ನ ಕೊಡಬೇಕು, ಅವರಿಗೆ ಧೈರ್ಯವನ್ನ ತುಂಬಲಿಕ್ಕೆ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಉತ್ಪೂರ್ವವಾದ ಸ್ವಾಗತವನ್ನು ಕೊಡ್ತೀನಿ. ರೈತ ಬಂಧುಗಳ, ಇವತ್ತೇನು ಕಳೆದ 1.5 ವರ್ಷದಿಂದ ನಾವು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ, ಧರಣಿಯನ್ನು ಮಾಡ್ತಾ ಇದೀವಿ, 6 ಧರಣಿ ಮಾಡಿದೀವಿ. ಯಾಕೆಂದ್ರೆ ಇವತ್ತು ಗ್ರೇಟರ್ ಬೆಂಗಳೂರು ಭೂತ ಈ ಭಾಗದ 26 ಹಳ್ಳಿಗೆ ಒಕ್ಕಲಿಸಿಕೊಂಡಿದೆ. ಅದನ್ನ ಬಿಡಿಸ್ಲಿಕ್ಕೆ ನಾವು ಕಳೆದ 15 ತಿಂಗಳಿಂದ 16 ತಿಂಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಪಾದಯಾತ್ರೆ ಮುಖಾಂತರ ರಾತ್ರಿ ಪಾದಯಾತ್ರೆ ಮಾಡಿ ಸಾವಿರಾರು 2,500 3,000 ರೈತರು ಒಂದು ಮನವಿಯನ್ನ ಕೊಟ್ಟ ಜಿಲ್ಲಾಧಿಕಾರಿಗೆ, ಜಿಪಿಡಿಗೆ ಮನವಿ ಕೊಟ್ಟು ಒಬ್ಜೆಕ್ಷನ್ ಹಾಕಿದ್ವಿ. ಮುಖ್ಯಮಂತ್ರಿಗಳು ಮನವಿ ಕೊಟ್ಟು, ಈಗಿನ ಮುಖ್ಯಮಂತ್ರಿ ಅವರ ಉಪಮುಖ್ಯಮಂತ್ರಿ ಆಗಿದ್ರು ಅವರು ಕೂಡ ಮನವಿಯನ್ನ ಕೊಟ್ಟ. ಆ ಮನವಿ ಕೊಡಕ್ ಹೋದಾಗ ಈಗಿನ ಮುಖ್ಯಮಂತ್ರಿಗಳು ಒಂದು ಮಾತನ್ನ
ನೀವು ರೈತರೇ ಅಲ್ಲ, ಬರೀ ಬೀದಿನ ಕುತ್ಕೊಂಡು ಬರ್ಕೋಬೇಕು ಹೊರತು ನಿಮ್ ಕೈಲಿ ಏನು ಮಾಡಕ್ ಸಾಧ್ಯ ಇಲ್ಲ. ನೀವು ಒಂದು ಪುಸ್ತಕಕ್ಕೆ ಸೀಮಿತವಾದಂತ ಒಂದು ಜನರು ನೀವು ರೈತರೇ ಅಲ್ಲ ಅಂತ ಅಂದ್ರು. ಅವತ್ತಿನ ಅವರು ಆಡಿದ ಮಾತು ಇಡೀ ರಾಜ್ಯಾದ್ಯಂತ ನೋಡಿದ್ರು ನೀವು ರೈತ ಮುಖಂಡರುಗಳು. ಹಾಗಾಗಿ ಆಮೇಲೆ ಮನೆ ಶಾಸಕರು ಕೊಟ್ಟ, ರಾಜ್ಯಪಾಲರು ಕೊಟ್ಟ, ಜಿಲ್ಲಾ ಉಸ್ತುವಾರಿ ಕೊಟ್ಟ, ಯಾರು ಕೂಡ ರೈತರ ಸಮಸ್ಯೆಯನ್ನ ಇಲ್ಲಿವರೆಗೂ ಆಲಿಸಿಲ್ಲ. ರೈತ ಮುಖಂಡಗಳೇ, ಇವತ್ತು ಬೆಂಗಳೂರಿಗೆ 25ರಿಂದ 30 ಕಿಲೋಮೀಟರ್ ದೂರದಲ್ಲಿ ಇವತ್ತು ಮಲ್ನಾಡನ್ನ ಸೃಷ್ಟಿ ಮಾಡಿದೀವಿ ನಮ್ಮ ರೈತ ಬಾಂಧವರು. ನೀವು ಮಲ್ನಾಡನ್ನ ನೋಡ್ತಾ ಇದ್ದೀರಿ. ಇವತ್ತು ಮೀಡಿಯಾ ಆಗ್ಬೋದು, ಯೂಟ್ಯೂಬರ್ಸ್ ಆಗ್ಬೋದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಇವರೆಲ್ಲ ಸಹಕಾರದಿಂದ ಇವತ್ತು ಈ ಮಲ್ನಾಡನ್ನ ಈ ರಾಜ್ಯದ ಮೂಲೆ ಮೂಲೆಗೆ ತಲುಪಿಸಿದ್ದಾರೆ. ಆದರೂ ಕೂಡ ಮಾಧ್ಯಮದವರು ಕೂಡ ನಾನು ಉತ್ತರ ಕೊಡೋಣ ಅರ್ಪಿಸ್ತೀನಿ. ಇವತ್ತು ಇಷ್ಟೆಲ್ಲ ನೀವು ಮೂಲೆ ಮೂಲೆಯಿಂದ ಬರಬೇಕಾದ್ರೆ ಆ ಮೀಡಿಯಾದ ಕಾರಣ. ಇವತ್ತು ವಾಲಂಟಿಯರ್ ಆಗಿ ಯಾರು ನಾವು ದುಡ್ಡು ಕೊಟ್ಟು ನಿಮ್ಗೆ ವೇತನ ಅರೇಂಜ್ ಮಾಡಿ ನಾವು ಯಾರು ಕರ್ಕೊಂಡ್ ಬಂದಿಲ್ಲ. ಹೇಳ್ತಾರೆ, ಕೆಲವರು ಏನು ಹೇಳ್ತಾರೆ, ರೈತರುಗಳವರೆಲ್ಲ ಕಾಸು ಕೊಟ್ಟು ಕರ್ಕೊಂಡ್ಬರ್ತಾರೆ, ದುಡ್ಡು ಕೊಟ್ಟು ಕರ್ಕೊಂಡ್ಬರ್ತಾರೆ ಅಂತ. ಇದು ಇಲ್ಲೇನು ಈ ಎಮ್ಮೆಲ್ ಟವರ್ ಇದೆಯಲ್ಲ, ಈ ಟವರ್ ಮಾನವೀಯತೆಯ ಯಾರು ದುಡ್ಡು ಕೊಟ್ಟು ಕಾಸು ಕೊಟ್ಟು ಯಾರು ಬರಲ್ಲ. ಅವರವರ ಸ್ವಂತಿಕೆಯಿಂದ ರೈತರಾಗಿ ರೈತರ ಸಮಸ್ಯೆಯನ್ನು ಆಲಿಸಬೇಕು ಅಂತ ಈ ಭಾಗಕ್ಕೆ ಬಂದಿರೋರು ಯಾರು ರೈತರು. ಹಾಗಾಗಿ ಇಲ್ಲಿ ಏನೇನು ಉತ್ಪತ್ತಿ ಆಗ್ತದೆ, ಎಷ್ಟು ಪ್ರಮಾಣದಲ್ಲಿ ನೀರಾವರಿ ಪ್ರದೇಶ ಇದೆ ಅಂದ್ರೆ 99% ನೀರಾವರಿಯಿಂದ ಕೂಡಿದೆ. ಈ 26 ಅಡಿ ಗ್ರಾಮಕ್ಕೆ ಸೇರಿದ 9,600 ಎಕರೆ ಭೂಪ್ರದೇಶ ಇದೆ. ಇದರಲ್ಲಿ ತೆಂಗು, ಅಡಿಕೆ, ಮಾವು, ಸಪೋಟ, ರೇಷ್ಮೆ ಮತ್ತೆ ಜೋಳ, ತರಕಾರಿ, ಸೊಪ್ಪು ಎಲ್ಲ ಇಲ್ಲಿಂದ ಈ ಭಾಗದ ಬೆಂಗಳೂರಿಗೆ ಸರಾಸರಿ ಆಗುವಂಥದ್ದು. ಈ ಭಾಗದಲ್ಲಿ ಹೈನುಗಾರಿಕೆಯಿಂದ ಸುಮಾರು ಬೆಂಗಳೂರಿಗೆ ಕೇಳಿದಷ್ಟೇ 6.5 ರಿಂದ 7 ಲಕ್ಷ ಲೀಟರ್ ಹಾಲನ್ನ ಉತ್ಪಾದನೆ ಮಾಡಿಕೊಳ್ತಾ ಇದ್ದಾರೆ ಈ ರೈತರು. ಒಂದು ವರ್ಷಕ್ಕೆ ರೇಷ್ಮೆಯಿಂದ 32 ಕೋಟಿಯಿಂದ 35 ಕೋಟಿ ಆದಾಯವನ್ನ ನಮ್ಮ ರೈತರು ಸಂಪಾದನೆ ಮಾಡ್ತಾ ಇದ್ದಾರೆ. ಮತ್ತೆ ತೆಂಗು ಸರಿಸುಮಾರು 2.5-3 ಲಕ್ಷ ತೆಂಗಿನ ಮರ ಇದೆ, ಒಂದು 2 ಲಕ್ಷ ಅಡಿಕೆ ಮರ ಇದೆ, ಮಾವಿದೆ, ಸಪಾಟ ಇದೆ. ಈತ ಬೆಳೆಯ ಮರಗಿಡಗಳು, ಹಣ್ಣಿನ ಮರಗಿಡಗಳು ಸೇರಿ ಸುಮಾರು 8 ರಿಂದ 10 ಲಕ್ಷ ಮರಗಿಡಗಳು ಈ ಪ್ರದೇಶ ಹೊಂದಿದೆ. ಇದನ್ನೆಲ್ಲ ನಾಶ ಮಾಡಿ ಪ್ರಾಣಿ, ಪಕ್ಷಿ, ಇತರ ಪ್ರಾಣಿಗಳನ್ನೆಲ್ಲ ನಾಶ ಮಾಡಿ ಮರುಸಂಕುಲವನ್ನ ನಾಶ ಮಾಡಿ ಇವತ್ತೆಲ್ಲ ಕಾಂಕ್ರೀಟ್ ಮಳೆ ಮಾಡಕ್ಕೆ ಈ ಸರ್ಕಾರ ಹೊರಟಿದೆ. ಏನಂದ್ರೆ ಇಷ್ಟೊಂದು ಮರಣ ಹೋಮ ಮಾಡ್ಲಿಕ್ಕೆ ಅವರಿಗೆ ಮನಸ್ಸು ಬರ್ತದೆ. ಇವತ್ತೆಲ್ಲ ಮುತ್ಕೊಂಡು ಹೇಳ್ತಾರೆ, ಈಗ ನಾವು ಮುಖ್ಯಮಂತ್ರಿಗಳು ಅಲ್ಲಿ ರೈತರೇ ಇಲ್ಲ, ಏನಕ್ಕೆ ಬೆಳೆ ಹೇಳಲಿಕ್ಕೆ ಎಷ್ಟು 10 ಜನ ರೈತರು ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತ 80% ಒಪ್ಕೊಂಡಿದ್ದಾರೆ ಅಂತ ಹೇಳ್ತೀರಲ್ಲ. 80% ಒಪ್ಕೊಂಡಿದ್ರೆ ನೀವು 1 ವರ್ಷದಿಂದ ನೀವು ಯಾಕೆ ಭೂಸ್ವಾಧೀನ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ನಮ್ಮ ಎಲ್ಲ ರೈತ ಬಂದವರು ಯೋಚನೆ ಮಾಡಬೇಕು. ಮತ್ತೆ ರೈತರ ಇಲ್ಲ ಅಂದ್ಮೇಲೆ 6.7 ಲಕ್ಷ ಲೀಟರ್ 7 ಲಕ್ಷ ಲೀಟರ್ ಅದಕ್ಕೆ ಕಳ್ಸಕ್ಕಾಗುತ್ತಾ? ಅದರಲ್ಲಿ ಕಂಪ್ಯೂಟರ್ ಕಳ್ಸಕ್ಕಾಗುತ್ತಾ? ರೇಷ್ಮೆ ಬೆಳೆಯಿಂದ 35 ಕೋಟಿ ಕಂಪ್ಯೂಟರ್ ಬೆಳೆಯಕ್ಕಾಗುತ್ತಾ? ಹಾಗಾಗಿ ಇವತ್ತೇನು ರೈತರ ಮೇಲೆ ಬರಲ ಶಾಸವನ್ನ ಮಾಡಿದ್ದಾರೆ, ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗಬೇಕು. ಹಾಗಾಗಿ ನಮ್ಮ ನಾಗೇಂದ್ರ ಸಾರು ಕೂಡ ಸುಮಾರು 5 ಸಾರಿ ಬಂದಿದ್ದಾರೆ, ಈ ಪ್ರದೇಶವನ್ನು ನೋಡಿದ್ದಾರೆ, ಹಲವಾರು ಮುಖಂಡರು ಇದ್ದಾರೆ. ಈ ಹಾಗಾಗಿ ಸಂಪೂರ್ಣವಾದ ವಿವರಣೆಯನ್ನು ಕೊಡ್ತಾರೆ ಅಂತ ಹೇಳಿ ತಮ್ಮೊಳಗೆ ಯಾರು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದನೆಗಳು. ರೈತ ಹೋರಾಟಕ್ಕೆ ಜಯವಾಗಲಿ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ರೈತ ಹೋರಾಟಕ್ಕೆ, ಜಯವಾಗಲಿ, ರೈತ ಮಹಿಳೆಯರ ಹೋರಾಟಕ್ಕೆ ಜಯವಾಗಲಿ. ಎಲ್ಲರಿಗೂ ನಮಸ್ಕಾರ. ಈ ಪ್ರತಿರೋಧ ಸಮಾವೇಶದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತ ಈ ಭಾಗದವರು ರಾಮನಗರ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದವರಾದಂತ ಹಿರಿಯ ಹೋರಾಟಗಾರರಂತ ಕೆ ಮಲ್ಲಯ್ಯನವರೇ,
ವೇದಿಕೆ ಮೇಲೆ ದೂರದ ತುಮಕೂರು ಮತ್ತು ಚಾಮರಾಜನಗರದಿಂದ ಬಂದಿರುವಂತಹ ಕಾರ್ಯಾಧ್ಯಕ್ಷರುಗಳಾದಂಥ ಮಹೇಶ್ ಪ್ರಭು ಮತ್ತು ಎ ಗೋವಿಂದರಾಜ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಸಂಘದ ಪ್ರಧಾನ ಕಾರ್ಯ ಶಿವಮೊಗ್ಗದಿಂದ ಬಂದಿದ್ದಾರೆ ಎಲ್ಲಿ ವಸಂತ್ ಕುಮಾರ್ ಅವರೇ, ಉಪಾಧ್ಯಕ್ಷರಾದ ಎಲ್ ಕೆಂಪುಗೌಡ್ರೆ, ವಿಭಾಗೀಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಹೊಸಕೋಟೆ ಬಸವರಾಜ್ ಅವರೇ, ಎಲ್ಲಕ್ಕಿಂತ ಈ ಹೋರಾಟದಲ್ಲಿ ನಿಮ್ಗೆಲ್ಲರಿಗೂ ಚಿರಪರಿಚಿತರಾದಂಥ ಸಂಯುಕ್ತ ಹೋರಾಟದಲ್ಲಿ ನನ್ನ ಸಹ ಸಂಗಾತಿಯಾಗಿ ಚಳವಳಿಯಲ್ಲಿ ಕಟ್ಟೋದ್ರಲ್ಲಿ ಮುಂಚೂಣಿರುವಂತ ಟಿ ಯಶವಂತರವರೇ, ಕುಮಾರಸ್ವಾಮಿ ಅವರೇ, ಸಿದ್ದನಗೌಡ್ರೆ, ರಮ್ಯಾ ರಾಮಣ್ಣ ಅವರೇ, ನೇತ್ರಾವತಿ ಅವರೇ, ಗೋಪಾಲ್ ಅವರೇ, ಜೊತೆಗೆ ಈ ಸಂಘದ ಇಲ್ಲಿ ಹೋರಾಟ ಮಾಡ್ತಿರೋ ಭೂ ರಕ್ಷಣಾ ಸಮಿತಿ ಹೋರಾಟದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಇತರ ಎಲ್ಲ ಪದಾಧಿಕಾರಿಗಳು ಮಿತ್ರರೇ, ಮುನಿರಾಜ್ ಅವರೇ, ಬಹಳಷ್ಟು ಜಿಲ್ಲೆಯಿಂದ ಇಲ್ಲಿ ರೈತ ಹೋರಾಟದ ಪದಾಧಿಕಾರಿಗಳು ಬಂದಿದ್ದಾರೆ. ಒಂದು 20-25 ಜಿಲ್ಲೆಯ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ಮಾಧ್ಯಮದವ್ರನ್ನ ನಾನು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಹೋರಾಟದ ಸಫಲ ವಿಫಲದಲ್ಲಿ ಅವ್ರ ಪಾತ್ರ ಇರುತ್ತೆ, ಅದು ಹೆಚ್ಚು ಸಫಲ ಆಗುತ್ತೆ. ಮಾಧ್ಯಮದವರು ಹೋರಾಟಕ್ಕೆ ಬೆಂಬಲ ಕೊಟ್ಟಾಗ ಹೋರಾಟ ಸಕ್ಸಸ್ ಆಗಿರೋಂಥ ಉದಾಹರಣೆಗಳೇ 100 ಕಾರಣವಾಗಿದೆ. ದೇವನಹಳ್ಳಿ ಹೋರಾಟದಲ್ಲಿ ರಾಜ್ಯದ ಮೂಲೆಗೂ ತಲುಪಿದಂಗೆ ಮಾಧ್ಯಮದವರು ನೋಡಿದ್ರು. ಅಂತಾರಾಜ್ಯೀಯ ಪ್ರತಿನಿಧಿಗಳು ಕೂಡ ಇಲ್ಲಿ ಬರಂಗ್ ಮಾಡೋದು ಮಾಧ್ಯಮದವರು. ಅದೇ ರೀತಿ ಇವತ್ತು ಬೈರಮಂಗಲ ಮತ್ತು ಈ ಭಾಗದ ಹೋರಾಟಕ್ಕೆ ಮಾಧ್ಯಮದವರು ಬೆಳಿಗ್ಗೆಯಿಂದಲೂ ಕೂಡ ಸಹಕರಿಸಿದ್ದಾರೆ. ಅದಕ್ಕೆ ಕರ್ನಾಟಕದ ರೈತ ಸಮುದಾಯದ ಪರವಾಗಿ ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ತಾಯಂದು ನಾನು 6ನೇ ಸರಣ 5ನೇ ಸರಣ ಬಂದಿರಬಹುದು. ನಾ ಬಂದಾಗೆಲ್ಲ ಒಂದು ಮಾತು ಹೇಳ್ತಿದ್ದೀನಿ, ಮಹಿಳೆಯರ ಹೆಗಲ ಮೇಲೆ ಹಸಿರು ಟವಲ್ ಬಂದಾದ್ಮೇಲೆ ಗೆದ್ದೇ ಗೆಲ್ಲುತ್ತೆ ಅಂತ. ಹಸಿರು ಟವಲ್ ಮಹಿಳೆ ದೊಡ್ಡದು, ಅದಕ್ಕೊಂದು ಸತ್ವ ಇದೆ, ಅಂತ ಸತ್ವ ಗಟ್ಟಿ ಇದೆ. ಗಾಂಧಿ ಕೊಟ್ಟಂತ ಸತ್ಯಾಗ್ರಹದ ಆ ಸತ್ಯ ಅದಾದ ಅಡಗಿದೆ. ಇದುವರೆಗೂ ಕೂಡ ಹಸಿರು ಟವಲ್ 46 ವರ್ಷದಿಂದ ಶಾಂತಿಯುತವಾದ ಅಹಿಂಸಾತ್ಮಕ ಚಳವಳಿ ಮಾಡ್ಕೊಂಡಿದ್ದೀವಿ. ಲಕ್ಷಾಂತರ ಜನ ಸೇರಿದೀವಿ, ಕೋಟ್ಯಾಂತರ ಜನ ಸೇರಿದೀವಿ. ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ತೊಂದರೆ ಆಗಬಾರ್ದಂಗೆ ಅಹಿತ ಘಟನೆಗಳಿಗೆ ಎಡೆ ಮಾಡಿಕೊಡದೆ ಯಶಸ್ವಿಯಾದಂಥ ಸತ್ಯಾಗ್ರಹಗಳು ಹೋರಾಟ ಮಾಡಿದ್ವಿ. ದೇವನಹಳ್ಳಿಯಲ್ಲೂ ಕೂಡ ಹಸಿರು ಟವಲ್ ಹೆಗಲ ಮೇಲಿತ್ತು, ಮಹಿಳೆಯರ ಮೇಲೆ. ಅವಾಗ ನಾನು ಹೇಳಿದ್ದೆ, ಮಹಿಳೆಯರ ಮುಂಚೂಣಿ ನಾಯಕತ್ವ ಹೋರಾಟ ಮಾಡಿದ್ರೆ ಖಂಡಿತ ಹೋರಾಟಕ್ಕೆ ಜಯ ಸಿಗುತ್ತೆ, ಇಲ್ಲೂ ಸಿಗುತ್ತೆ. 26 ಹಳ್ಳಿಗಳಿಂದ 9640 ಎಕರೆ ಫಲವತ್ತಾದಂತ ನೀರಾವರಿ ಭೂಮಿ, ಬದುಕಿಗೆ ಆಧಾರವಾಗಿರುವಂತ ಭೂಮಿ, ತರತರದ ತರಕಾರಿಗಳನ್ನ ಬೆಳ್ಕೊಡುವಂತ ಭೂಮಿ, ತೆಂಗು, ಅಡಕೆ, ರೇಷ್ಮೆ, ಮಾವು ಎಲ್ಲ ಹೊಂದಿರುವಂತ ಭೂಮಿ. 26 ಹಳ್ಳಿ ಭೂಮಿಯ ಜನರ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ಳಕ್ಕೆ ಸರ್ಕಾರ ಮುಂದಾಗಿದೆ. 26 ಹಳ್ಳಿಯ ಜನಕ್ಕೆ 26,000 ಹಳ್ಳಿಗಳಿವೆ ಕರ್ನಾಟಕದಲ್ಲಿ. 26,000 ಹಳ್ಳಿಯ ಬೆಂಬಲ ಇದೆ ಅಂತ ತೋರ್ಸಕ್ಕೆ ಇವತ್ತು ಮಾಡ್ತಾರೆ. 26 ಹಳ್ಳಿ ಹೋರಾಟ ಅಲ್ಲ ಇದು. ಕರ್ನಾಟಕದ ಗ್ರಾಮೀಣ ಪ್ರದೇಶ ರೈತಾಪಿ ಜನ ಇರುವಂತದ್ದು. 26,000 ಹಳ್ಳಿ ಇದಾವೆ. 26 ಹಳ್ಳಿಯ ನಿಮ್ಮ ಬೆಂಬಲ ನಿಮ್ಗಿದೆ. ಅವರೆಲ್ಲರೂ ಕೂಡ ಅಲ್ಲೇ ನಿಂತು ನಿಮ್ಗೆ ಹಾರೈಸ್ತಾರೆ, ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಒಂದು ಮಾತು ನಾವು ಅರ್ಥ ಮಾಡ್ಕೋಬೇಕು, ಬಹಳಷ್ಟು ಜನ ಮಾತಾಡೋರಿದ್ದಾರೆ. ಇದು ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಜಿಲ್ಲೆಯವರೇ, ಈ ಮಣ್ಣಲ್ಲೇ ಹುಟ್ಟಿರೋರು. ಅವ್ರ ಇಂಟರ್ವ್ಯೂಗಳು ನೋಡಿದ್ರಿ ನೀವು, ನಾನು ನೋಡಿದ್ದೀನಿ. ಅವರು ಬೇಸಿಕಲಿ ಫಾರ್ಮರ್ಸ್ ಫ್ಯಾಮಿಲಿ, ಬೇಸಿಕಲಿ ಫಾರ್ಮರ್ಸ್ ಸನ್ ಅಂತ ಹೇಳ್ತಾರೆ. ಮೈ ಬಿಸ್ನೆಸ್ ಇಸ್ ಪ್ರೊಫೆಷನ್ ಅಂತ ಹೇಳ್ತಾರೆ. ಪಾಲಿಟಿಕ್ಸ್ ಮೈ ಪ್ಯಾಷನ್ ಅಂತಾರೆ. ಡಿ ಕೆ ಶಿವಕುಮಾರ್ಗೆ 26,000 ಹಳ್ಳಿಯ ಜನರ ಸಂದೇಶವನ್ನ ಈ ಬೈರಮಂಗಲ ಕಳಿಸ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರೇ, ನೀವು 3ನೇ ಆಯ್ಕೆ ರಾಜಕಾರಣ, 2ನೇದು ನೀವು ಆಯ್ಕೆ ಮಾಡಿರೋದು ಬಿಸ್ನೆಸ್, 1ನೇದು ರೈತನ ಮಗ. ನೀವು ರೈತನ ಮಗನೇ ಆಗಿದ್ರೆ ರೈತನ ನೆಲದಲ್ಲಿಟ್ಟು ತೀರ್ಮಾನ ಮಾಡಬೇಕು ಅನ್ನೋದು ಒತ್ತಾಯ ಮಾಡಿ. ರೈತನ ನೆಲದಲ್ಲಿಟ್ಟು ಹೋರಾಟ ಮಾಡಬೇಕು. ಅವ್ರು ನಿಜವಾದ ರೈತರೇ ಮನೆ ಆಗಿದ್ರೆ ವಿಧಾನಸೌಧಕ್ಕೆ ಅಡ್ಡಡ್ಡ ನಮಸ್ಕಾರ ಕೈ ಮುಗಿದವರಲ್ಲ, ಭೂಮಿ ತಾಯಿ ಮಣ್ಣಿಟ್ಕೊಂಡು ಹೇಳ್ಬೇಕಾಯ್ತು.
ಭೂಮಿತಾಯಿ ಮಣ್ಣಿಟ್ಕೊಂಡು ಆಲೋಚನೆ ಮಾಡ್ಬೇಕು ಅವರು. ಡಿ ಕೆ ಶಿವಕುಮಾರ್ ಅವರೇ, ನಮ್ಮ ಬಸವಣ್ಣನವರು ಶರಣರು ಮೊದಲು ನಮಸ್ಕಾರ ಮಾಡ್ತಿದ್ದು ಅನ್ನದಾತನಿಗೆ, ಅನ್ನದಾತನ ಪಾದಕ್ಕೆ ಶರಣೋ ಶರಣ ಅಂತಿದ್ರು. ಅನ್ನದಾತ ಸುಖೀ ಭವ ಅಂತಾರೆ ಯಾರು, ಅನ್ನದಾತ ಸುಖೀ ಭವ ಅಂತಾರೆ ಎಲ್ಲ. ಮನೆ ಮುಖ್ಯಮಂತ್ರಿಗಳೇ ನೀವು ದೈವ ಭಕ್ತರು, ದೇವಣ್ಣ ದೈವ ಭಕ್ತ ಅಂತಿದ್ರು, ಅವ್ರಿಗಿಂತನೂ ನೀವು ಡಬಲ್ ದೈವ ಭಕ್ತರು. ದೈವ ಭಕ್ತರಾಗಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕೆ ನಾವು ಭಿನ್ನಾಭಿಪ್ರಾಯ ಇಲ್ಲ, ಅವರವರ ಆಲೋಚನೆ. ದೇವರುಗಳೇ ರೈತನಿಗೆ ಮೊದಲನೇ ಸ್ಥಾನ ಕೊಡ್ತಾರೆ. ರೈತರನ್ನ ನಿರ್ಲಕ್ಷ್ಯ ಮಾಡಿ ಅವ್ರ ಭೂಮಿನ ಕಿತ್ಕೊಂಡ್ರೆ, ರೈತ ಕುಲಕ್ ಕೈ ಹಾಕಿದ್ರೆ, ನೀವು ಅವನ ಭೂಮಿ ಕೈ ಹಾಕಿದ್ರೆ, ನಿಮ್ ಯಾವ ದೇವರು ನಿಮ್ ಕೈ ಹಿಡಿಯಲ್ಲ, ಶಾಪ ಆಗತ್ತೆ. ನಿಮ್ ದೇವರು, ನೀವು ನಂಬಿರೋ ದೇವರು ನಿಮ್ಗೆ ಕೈ ನಿಮ್ ಪರವಾಗಿರೋದಿಲ್ಲ ಅನ್ನೋಂತ ತಿಳ್ಕೋಬೇಕಾಗಿದ್ದು. ಅನ್ನದಾತನ ಮೋಸ ಮಾಡಿದವನು, ಅನ್ನದಾತನ ಬದುಕಿತ್ಕೊಳ್ಳೋನು ಉದ್ಧಾರ ಆಗತ್ತೆ, ದೇವ್ರು ಯಾವತ್ತೂ ಆಶೀರ್ವಾದ ಮಾಡಲ್ಲ ಅನ್ನೋಂಥದ್ನ ಈ ಮೂಲಕ ಸಂದೇಶ ಕೊಡ್ತೀವಿ. ಅವ್ರದೇ ಭಾಷೆ, ಅವ್ರು ನಂಬಿರೋ ದೇವರು, ಅವ್ರು ನಂಬಿರುವಂತ ನಾಸ್ತಿಕತೆ ಇರಲಿ, ಬೇರೆ ವಿಚಾರ. ಸರ್ಕಾರ ಈ ಡಿನೋಟಿಫಿಕೇಶನ್ ಮಾಡದೆ ಹೋದ್ರೆ ಇದು ದೊಡ್ಡ ಚಳವಳಿ ರೂಪ ಕೊಡುತ್ತೆ. ಕರ್ನಾಟಕದ ಮೂಲೆಯಿಂದಲೂ ಕೂಡ ಜನ ಬೀದಿಗೆ ಬರ್ತಾರೆ. ಇದು ಅಂತಾರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಾಗಿ ಚಳವಳಿಯಾಗಿ ರೂಪಿಸ್ತೀವಿ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ಈ ಮೂಲಕ ಕೊಡ್ತೇವೆ. ಸ್ವಾಧೀನ ಪ್ರಕ್ರಿಯೆ ಮಾಡಕ್ಕೆ ಅವಕಾಶವನ್ನ ಕಾನೂನು ಕೊಟ್ಟಿದೆ. ಅದೇ ರೀತಿ ಡಿನೋಟಿಫಿಕೇಶನ್ ಮಾಡೋಕ್ಕೂ ಅದೇ ಕಾನೂನು ಅವಕಾಶ ಕೊಟ್ಟಿದೆ. ತಗೊಳಕ್ಕೂ ಅವಕಾಶ ಕೊಟ್ಟಿದೆ, ತಗೊಳ್ಳದ ಕೈ ಬಿಡಕ್ಕೂ ಕೂಡ ಅವಕಾಶ ಕೊಟ್ಟಿದೆ. ಸದುದ್ದೇಶ ಕಾರಣಕ್ಕಾಗಿ ಸ್ವಾಧೀನ ಕೈ ಬಿಟ್ರೆ ಯಾರು ಜೈಲಿಗೆ ಹೋಗಲ್ಲ. ಡಿ ಕೆ ಶಿವಕುಮಾರ್ ಎದುರುಗಡೆ ನೀವು ಸ್ವಾಧೀನ ಕೈ ಬಿಟ್ಟು ಜೈಲಿಗೆ ಹೋದ್ರೆ ನಾವು ನಿಮ್ಮ ಪರವಾಗಿ ಜೈಲು ಬರ್ತೀವಿ. ಹೇಳಿದ್ದೀರಾ? ಸ್ವಾಧೀನ ಕೈ ಬಿಡಿ, ಜೈಲಿಗೆ ಹೋಗೋದಾದ್ರೆ ನಿಮ್ ಜೊತೆ ನಾವು 1000 ಜನ ಬರ್ತೀವಿ. ನೀವು ಬಿಂಬಿಸಿ. ನಿಮ್ಗೆ 40 ವರ್ಷದ ರಾಜಕೀಯ ಅನುಭವ ಇದೆ, ನಮ್ಗೆ 45 ವರ್ಷದ ಹೋರಾಟದ ಅನುಭವ ಇದೆ. ಯಾರು 80 ಜನ ಸೈನ್ ಹಾಕಿಲ್ಲ ಅವ್ರ ಹೆಸರು ಸರ್ವೆ ನಂಬರ್ ಫೋಟೋವನ್ನು ಬಿಡುಗಡೆ ಮಾಡಿ. ಸವಾಲಿನು ಸವಾಲು ಇಲ್ಲ, ನಾವು ಬಿಡುಗಡೆ ಮಾಡ್ತೀವಿ. 100ಕ್ಕಿಂತ 80 ಜನ ಒಪ್ಪೇ ಇಲ್ಲ ಭೂಮಿ ಕೊಡಕ್ಕೆ ನಾವು ಬಿಡುಗಡೆ ಮಾಡ್ತೀವಿ. ನಾವು ರೈತರ ಮಕ್ಕಳು, ಸುಳ್ಳು ಹೇಳಲ್ಲ. ಸುಳ್ಳು ಸಾಮ್ರಾಜ್ಯ ಕಟ್ಟಬೇಕಾಗಿಲ್ಲ, ಸುಳ್ಳು ಯಾವುದೇ ಕುರ್ಚಿ ಪಡಿಬೇಕಾಗಿಲ್ಲ, ಸುಳ್ಳು ಯಾವುದೇ ಭೇಟಿ ಮಾಡ್ಕೋಬೇಕಾಗಿಲ್ಲ. ನಾವು ರೈತರ, ಅನ್ನದಾತರ, ದೇವ್ರ ಸುರಿಸಿಯವ್ರ ಪರ ಸತ್ಯವನ್ನು ಉಳಿತೀವಿ. ಹಸಿಟ್ಟವರಿಗೆ ಶಕ್ತಿ ಇದೆ. ರೈತರ ತಂಟಕ್ಕೆ ಬಂದ್ರೆ, ಹಸಿಟ್ಟವರ ವಿರುದ್ಧ ಬಂದ್ರೆ ನೀವು ಕುರ್ಚಿ ಹೋಗುವಂತ ಹೊರತು ನಮ್ಮನ್ನು ಸೋಲ್ಸಕ್ಕಂತೂ ಆಗಲ್ಲ. ಎಚ್ಚರಿಕೆ ಕೊಡ್ತಾರೆ. ಏನ್ ಬೇಕಾದ್ರೂ ಇರ್ಬಹುದು, ಅನ್ನ ಇಲ್ಲದೆ ಇರಕ್ಕಾಗಲ್ಲ. ಅವ್ರ ಹಠಕ್ಕೆ ಬಿದ್ದರೆ ಲಕ್ಷಾಂತರ ಜನ ಬೀದಿಗಿರೋಣ, ಜೈಲಿಗೆ ಹೋಗಕ್ಕೂ ನಡೆಯುತ್ತೀವಿ. ನಾವು ಮುಂದೋಗ್ತೀವಿ, ಎಲ್ಲರೂ ನಾವು ಜೈಲಿಗೆ ಮುಂದೋಗ್ತೀವಿ. ನೀವು ಬನ್ನಿ ನಮ್ಮ ಜೊತೆ, ಜೈಲಿಗೆ ಹೋಗಕ್ಕೂ ರೆಡಿ ಇದೀವಿ. ಇದು ತೀರ್ಮಾನ ಆಗ್ಲೇಬೇಕು. ಹಠಕ್ಕೆ ನಾವು ಸೊಪ್ಪಾಕವರೆಲ್ಲ ಹಠ ನಡೆಯಲ್ಲ ಅಂತ ಎಚ್ಚರಿಕೆ ಕೊಟ್ಟು ಮಾತು ಮುಗಿಸ್ತೀನಿ. ನಮಸ್ಕಾರ. ಕಳೆದ ಈ ಚುನಾವಣೆಗಿಂತ ಮೊದಲೇ ಇದೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಶಿವಮೊಗ್ಗ ಬಂದಿದ್ರು. ಶಿವಮೊಗ್ಗ ಬಂದು ರೈತರಿಗೆ ಭೂಮಿಯನ್ನ ಹಂಚ್ತೀವಿ, ನಮಗೆ ಮತ ಕೊಡಿ ಅಂತ ಕೇಳಿದ್ರು. ಬಗಲ್ಕೊಬ್ಬ ರೈತರಿಗೆ, ಮುಳುಗಡೆ ಸಂತ್ರಸ್ತರಿಗೆ ಭೂಮಿಯನ್ನ ಕೊಡೋದಿರ್ಲಿ, ನಾವು ಹೇಳಿದ್ದನ್ನೇ ಮಾಡ್ತಿದ್ದಾರೆ ಎಂದ್ಕೊಡಿ ಮಧು ಬಂಗಾರಪ್ಪ. ಆದರೆ ಅದರಿಂದ ಸಂತ್ರಸ್ತರಾದವರನ್ನು, ನಮ್ಮಂತ ಕುಟುಂಬಗಳು ಸಾವಿರಾರು ಇದೇ ರೀತಿ ಅನೇಕ ಅಭಿವೃದ್ಧಿ ಮಾದರಿಗಳಿಗೆ ಬಲಿಯಾದಂತ ಕುಟುಂಬಗಳು ಇವತ್ತೆಲ್ಲ ಬೀದಿ ಮೇಲಿದ್ದಾರೆ. ಇಲ್ಲಿ ಭೂಮಿ ಹಂಚೋದಿರಲಿ, ಸಾವಿರಾರು ವರ್ಷದಿಂದ ತಲೆತಲಾಂತರದಿಂದ ಭೂಮಿಯನ್ನು ಹೊಂದಿರತಕ್ಕಂಥ ರೈತರು ಏನು ಒಂದು ಇವ್ರ್ಯಾರು ಕೊಟ್ಟಿದ್ದಲ್ಲ, ನಮ್ಮ ತಾತ ಮುತ್ತಾತದಿಂದ ಬಂದಿರತಕ್ಕಂಥ ಭೂಮಿನ ಇವತ್ತು ಇವ್ರು ಅಲ್ಲಿ ವಿಧಾನಸೌಧದಲ್ಲಿ ಕೂತು ಕಾನೂನು ಮಾಡಿ ಕಿತ್ಕೊಳ್ಳಿ ಕೊಟ್ಟಿದ್ದಾರೆ. ಅದನ್ನು ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಇನ್ನು ಮಾತಾಡೋರು ಬಹಳ ಇದ್ದಾರೆ. ಖಂಡಿತವಾಗೂ ಇದು ಒಂದು ಬಹುದೊಡ್ಡ ಹೋರಾಟವಾಗಿ ರಾಷ್ಟ್ರ ಮಟ್ಟ ರೂಪುಗೊಳ್ಳುತ್ತೆ. ಬಹಳ ಈ ದೇವನಹಳ್ಳಿ ಹೋರಾಟದಾಗೆ ಒಂದು ಐತಿಹಾಸಿಕವಾದ ಹೋರಾಟ ಆಗುತ್ತೆ ಅಂತ ಹೇಳಿ ಒಂದು 2 ಮಾತು ಮುಗಿಸ್ತೀನಿ. ಪ್ರಪಂಚ ಪರ್ಯಟನೆ